ಇನ್ನು ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬಂದಿಲ್ಲ. ಒಂದು ವಾರದಲ್ಲಿ ಹಣ ಹಾಕ್ತೀವಿ ಅಂತೇಳಿ ಹೆಬ್ಬಾಳ್ಕರ್ ಅವರು ವಾಗ್ದಾನ ನೀಡಿದ್ರು. ಆದರೆ ಇದುವರೆಗೂ ಕೂಡ ನಮ್ಮ ಖಾತೆಗೆ ಹಣ ಜಮಾವಣೆ ಆಗಿಲ್ಲ ಅಂಥೇಳಿ ಗೃಹಲಕ್ಷ್ಮಿಯವರು ಕಾಯ್ತಾ ಇದ್ದಾರೆ. ಅದರಲ್ಲೂ ತವರು ಜಿಲ್ಲೆಯಲ್ಲೇ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗೃಹಲಕ್ಷ್ಮಿ ಹಣ ಬರದೇ ಇರೋದಕ್ಕೆ ಹೆಬ್ಬಾಳ್ಕರ್ ವಿರುದ್ಧ ಮಹಿಳೆಯರು ಕಿಡಿಕಾರ್ತಾ ಇದ್ದಾರೆ. 24ನೇ ಕಂತಿನ ಹಣ ಹಾಕ್ತೀನಿ ಅಂತ ಹೇಳಿ ಸಚಿವೆ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಅದು ಸೆಷನ್ನಲ್ಲೇ ಮಾತನಾಡ್ತಾ, ಹೌದು ಈ ಪೆಂಡಿಂಗ್ ಇರುವಂಥದ್ದು ನಮಗೂ ಕೂಡ ಗಮನಕ್ಕೆ ಬಂದಿದೆ, ನಾವು ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮ ತಗೊಳ್ತೀವಿ, 24ನೇ ಕಂತಿನ ಹಣ ಹಾಕ್ತೀನಿ ಅನ್ನುವಂಥದ್ರ ಬಗ್ಗೆ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಶನಿವಾರದ ಒಳಗಡೆ ಹಾಕ್ತೀನಿ ಅಂತ ಹೇಳಿದ್ರು. ಆದರೆ ಶನಿವಾರನೂ ಮುಗ್ದೋಯ್ತು. ಬಟ್ ಇದುವರೆಗೂ ಕೂಡ ಹಣ ಬಂದಿಲ್ಲ. ಸೊ ಕಳೆದ ಆಗಸ್ಟಿಂದಲೂ ಕೂಡ ಹಣ ಬಂದಿಲ್ಲ ಅಂತ ಹೇಳ್ತಾರೆ ಕೆಲವೊಂದಷ್ಟು ಜನ ಗೃಹಿಣಿಯರನ್ನು ಮಾತಾಡಿಸಿದಾಗ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಕೂಡ ಹಾಕಿಲ್ವಂತೆ. ಸೊ ಹಾಗಾಗಿ ಲಾಸ್ಟ್ ಇಯರ್ ಫೈನಾನ್ಷಿಯಲ್ ಇಯರಲ್ಲೇ 2 ತಿಂಗಳು ಬಾಕಿ ಉಳಿಸ್ಕೊಂಡಿದ್ದಾರೆ. ಈಗ ಲಾಸ್ಟ್ ಆಗಸ್ಟ್ನಿಂದಲೂ ಕೂಡ ನಮಗೆ ಹಣ ಬಂದಿಲ್ಲ ಅನ್ನುವಂಥದ್ರ ಬಗ್ಗೆ ಹೇಳ್ತಾರೆ. ನೋಡಿ, ಆಗಸ್ಟಿಂದ ಮಹಿಳೆಯರ ಖಾತೆಗೆ ಹಣ ಬರ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಮಹಿಳೆಯರು ಆರೋಪವನ್ನು ಮಾಡ್ತಾ ಇದ್ದಾರೆ. ಕೆಲವರು ಫೆಬ್ರವರಿ ಮಾರ್ಚ್ ತಿಂಗಳಲ್ಲೂ ಕೂಡ ಬಂದಿಲ್ಲ. ಇನ್ನು ಕೆಲವರಿಗೆ 19ನೇ ಕಂತಿನ ಹಣ ಹಾಕಿದ್ದಾರೆ. ಬೆಳಗಾವಿಯಲ್ಲಿ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಈ ರೀತಿ ಕಿಡಿಕಾರ್ತಾ ಇದ್ದಾರೆ. ಕೆಲವರಿಗೆ 22ನೇ ಕಂತಿನ ಹಣ ಮಾತ್ರ ಬಂದಿದೆ. ಕೊಡೋದಾದ್ರೆ ಎಲ್ರಿಗೂ ಸಮವಾಗಿ ಕೊಡಬೇಕು. ಒಬ್ರಿಗೆ 19ನೇ ಕಂತು ಅಂತ ಬರುತ್ತೆ, ಇನ್ನೊಬ್ರಿಗೆ 22ನೇ ಕಂತು ಅಂತ ಹೇಳಿ ಬರುತ್ತೆ. ಇವ್ರು ನೋಡಿದ್ರೆ 24ನೇ ಕಂತಿಂದ ಹಾಕ್ತೀನಿ ಅಂತ ಈಗ ಹೇಳ್ತಾರೆ. ಯಾವುದಿದು ಎಕ್ಸಾಕ್ಟ್ ಆಗಿ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಎಷ್ಟು ಬ್ಯಾಲೆನ್ಸ್ ಇದೆ ಏನು ಅನ್ನುವಂಥದ್ದೇ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಮಹಿಳೆಯರು ಮಾತಾಡಿದರು. ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ಇವಾಗ ಹಾಕ್ತೇನೆ ನಾಳೆ ಹಾಕ್ತೇನೆ ಅಂತ ಅನ್ನೋದಾರು. ಮೊನ್ನೆ ಅಧಿವೇಶನದಾಗ ಬರೀ ಥರ ಮಾಡಿ ಹೋದ್ರು. ಅಧಿವೇಶನ ಬರೀ ಟೈಮ್ ವೇಸ್ಟ್ ಮಾಡಿ ಹೋದ್ರು. ಗಾನಕ್ಕೆ ಬಾ ಗಸಿ ಕೊಡ್ತೇನೆ, ಮನಿಗೆ ಬಾ ಮಸಿ ಕೊಡ್ತೇನೆ ಅಂತಂದು ಹೇಳ್ತಾ ಇದಾರು. ಕರೆಕ್ಟ್ ಟೈಮ್ಗೆ ಹಾಕಬೇಕಲ್ಲ. ಮಹಿಳೆಯರು ಅದನ್ನ ಆಶ್ವಾಸನೆ ಹಿಡ್ಕೊಂಡು ಕೂತಾರೆ. ಈಗ ಗಂಡಂದ ರೊಕ್ಕ 2,000 ರೂಪಾಯಿ ತಿಂಗಳ ದುಡ್ದು ರೊಕ್ಕ ಕೊಡ್ತಾ ಗಂಡಿನ ಲೆಕ್ಕಕ್ಕಿಲ್ಲ. ಇದು ಗೃಹಲಕ್ಷ್ಮಿದ ಹಿಡ್ಕೊಂಡಾರ. ತಿಂಗಳ ಹಾಕಬೇಕು. ನಮ್ದು 3 ತಿಂಗಳಾತು ಬಂದಿಲ್ಲ ರೀ ಸರ್. ವಾಸಲ ಬರೀ ಒಂದು 6 ತಿಂಗಳ ಹಿಂದ್ಗಡೆ ಬರೀ ಇದೇ ಥರ ಆಗಿತ್ತು. ಗೃಹಲಕ್ಷ್ಮಿ ಯೋಜನೆದ ಅಮೌಂಟ್ ಇನ್ನೂ ಬರಬೇಕಾಗಿದ್ದ ಅಮೌಂಟ್ ಬಂದಿಲ್ಲ. ಆಗಸ್ಟ್ವರೆಗೆ ಎಲ್ಲ ಕ್ಲಿಯರ್ ಆಗಿದೆ. ಆಗಸ್ಟ್ ನಂತರ ಇಲ್ಲಿವರೆಗೆ ಯಾವುದೂ ದುಡ್ಡು ಬಂದಿಲ್ಲ. ಯಾವುದೂ ಹೆಣ್ಮಕ್ಳ ಅಕೌಂಟ್ಗೆ ಜಮಾ ಆಗಿಲ್ಲ. ಅದೇ ರೀತಿ ಫೆಬ್ರವರಿ ಮಾಸದ್ದು ಕೂಡ 2 ತಿಂಗಳು ಪೆಂಡಿಂಗ್ ಉಳಿದಿದೆ. ಅದನ್ನು ಮೇಡಮ್ ಹೋದ ವಾರದಲ್ಲಿ ನಮ್ಗೆ ಹೇಳಿದರು, ನಾನು 2 ದಿನದಲ್ಲೇ ಹಾಕ್ತೀನಿ ಅಂತ ಹೇಳಿದರು. ಇವಾಗ 8 ದಿವಸ ಆದರೂ ಇನ್ನೂವರೆಗೆ ಬಂದಿಲ್ಲ. ಹೋದ ಸೋಮವಾರನ ಬರಬೇಕಾಗಿತ್ತು ದುಡ್ಡು, ಅದು ಇನ್ನೂವರೆಗೆ ಬಂದಿಲ್ಲ. ದಯವಿಟ್ಟು ನಾನು ಸಚಿವರಿಗೆ ಕೇಳ್ಕೊತಾ ಇದ್ದೀನಿ ಇಷ್ಟೇ, ಅದೇನು 2 ತಿಂಗಳ ಬ್ಯಾಲೆನ್ಸ್ ಇದೆ ಅದನ್ನು ಕೂಡ, ಆಮೇಲೆ ಇಲ್ಲಿವರೆಗೆ ಏನು ಬ್ಯಾಲೆನ್ಸ್ ಉಳಿದಿದೆ ಅದು ಎಲ್ಲನೂ ದಯವಿಟ್ಟು ನಮ್ಮೆಲ್ಲ ಹೆಣ್ಮಕ್ಳ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆ ಮುಟ್ಟಿಸುವಂಥ ಕೆಲಸನ ತಾವು ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಇದೇ ರೀತಿ ಬಳ್ಳಾರಿಯಲ್ಲೂ ಕೂಡ ಹೆಬ್ಬಾಳ್ಕರ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ನಮಗೆ ಬಂದಿಲ್ಲ, ನಮ್ಮ ಖಾತೆಗೆ ಜಮಾವಣೆ ಆಗಿಲ್ಲ ಅಂತ ಹೇಳ್ತಾರೆ ಮಹಿಳೆಯರು. ಬಳ್ಳಾರಿಯಲ್ಲಿ ಮಹಿಳೆಯರು ಸಿಟ್ಟಾಗಿದ್ದಾರೆ ಈಗ ಹೆಬ್ಬಾಳ್ಕರ್ ವಿರುದ್ಧ. ಸರ್ಕಾರ ಗೃಹಲಕ್ಷ್ಮಿ ಹಣ ಕೊಡ್ತೀನಿ ಅಂತ ಏನು ದೊಡ್ಡದಾಗಿ ಆಶ್ವಾಸನೆ ಕೊಟ್ಟರು, ಅದನ್ನೇ ನಂಬ್ಕೊಂಡಿದ್ದೀವಿ ನಾವು. ಆದರೆ ಈಗ ನೋಡಿದ್ರೆ ಹಣವನ್ನು ಸರಿಯಾಗಿ ಹಾಕ್ತಾ ಇಲ್ಲ. ದಿನನಿತ್ಯ ನೋಡಿದ್ರೆ ಬೆಲೆ ಏರಿಕೆ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ. ಮಧ್ಯಮ ವರ್ಗದವರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ ಅಂತಾರೆ ಜನ. ಸರ್, ಗೃಹಲಕ್ಷ್ಮಿ ಇವಾಗ ಹಾಕ್ತೀನಿ ಅಂತ ಹೇಳಿ ಈಗ 6 ಮಂತ್ಸ್ ಆಗಿದೆ. ಇದು 7th ಮಂತ್. ಇದು ಹಾಕ್ತಾ ಇಲ್ಲ, ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ರೇಟ್ಗಳು ಬಂದು 45 ರೂಪೀಸ್ ಇತ್ತು ಜೋಳ, ಇವತ್ತಿನ ರೇಟು 70 ರೂಪೀಸ್. ಸೊ ನಮಗೆ ರೇಟ್ ಆದರೂ ಕಡಿಮೆ ಮಾಡಬೇಕು. ಇಲ್ಲ ಗೃಹಲಕ್ಷ್ಮಿ ಹಾಕ್ತಾರಾ, ನಮಗೆ 6 ಮಂತ್ಸ್ದು ಒಟ್ಟಿಗೆ ಹಾಕ್ತಾರಾ. 6 ಮಂತ್ಸ್ದು ಇಲ್ಲ ಅಂದ್ರೂ ಅಟ್ಲೀಸ್ಟ್ 3 ಮಂತ್ಸ್ದಾದರೂ ಅವ್ರು ಮಾಡಿಕೊಳ್ಳಿ ಅಷ್ಟೇ ಸರ್, ಬೇರೆ ಏನಿಲ್ಲ ಪ್ರಾಬ್ಲಮ್. ನಾವು ಗೃಹಲಕ್ಷ್ಮಿಗೆ ನಮ್ಗೆ ದುಡ್ಡು ಬರ್ತಾ ಇಲ್ಲ. ಇವಾಗ ಬಂದಾಗಿದ್ದೆ ಹಿಂಗೆ ಆಗೈತೆ. 1 ತಿಂಗಳು ಬಂದರೆ 1 ತಿಂಗಳು ಬರೋಲ್ಲ. ಇವಾಗ 5-6 ತಿಂಗಳಂತೂ ಬಂದೇ ಇಲ್ಲ. ಹಾಗಾಗಿ ನಮ್ಗೆ ಹಾಕಬೇಕಂತ ಬೇಡ್ಕೊತೀವಿ. ಇದು ಹಿಂಗಾದ್ರೆ ಎಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ಟಾರ. ನಮ್ಮ ಜೀವನ ಕಷ್ಟ ಆಗ್ತದೆ. ಮಿಡ್ಲ್ ಕ್ಲಾಸ್ ಜನ ನಾವು ದುಡಿಬೇಕು, ತಿನ್ನಬೇಕು. ಹುಷಾರಿಲ್ಲ ಅಂದರೆ ಹಿಂಗಾಗ್ಬಿಡ್ತದೆ. ಇವಾಗ ಒಂದು 5-6 ತಿಂಗಳಂತೂ ಬಂದೇ ಇಲ್ಲ. ಮೊದಲು 1 ತಿಂಗಳು ಬಂದ್ರೆ 1 ತಿಂಗಳು ಬಂದಿಲ್ಲ ಸರ್. ಗೃಹಲಕ್ಷ್ಮಿದು 3-4 ತಿಂಗಳದ್ದು ಬಂದಿಲ್ಲ. ಕಾಯಿಪಲ್ಯ ರೇಟು, ಗೋಧಿ ಭಾಳ ರೇಟ್ ಆಗ್ಯಾವ. ಇವಾಗ ಜೋಳ ರೇಟು, ಎಣ್ಣೆ ರೇಟು ಭಾರಿ ಕಷ್ಟ. ನಾವು ದುಡ್ದು ಜೀವನ ಮಾಡೋದು ಹೆಂಗೆ ಮಾಡ್ಬೇಕು? ನೀವೇ ಎಲ್ಲ ಪರಿಹಾರ ಹಿಡ್ಕೊಡ್ಬೇಕ್ರಿ ನಮಗೆಲ್ಲ.
ಎಷ್ಟು ತಿಂಗ್ ಬ್ಯಾಲೆನ್ಸ್ ಇದೆ ನಮ್ದು ಗೃಹಲಕ್ಷ್ಮಿದ ಒಂದು 3 ತಿಂಗಳು ಬಂದಿಲ್ಲ ರೀ. ಗೃಹಲಕ್ಷ್ಮಿ ಬರ್ತದೆ ಅಂತ ಹೇಳಿ ಕೆಲವು ಮಹಿಳೆಯರು ತನ್ನದೇ ಆದಂಥ ಕಮಿಟ್ಮೆಂಟ್ಗಳನ್ನು ಇಟ್ಕೊಂಡಿದ್ದಾರೆ. ಒಂದು ಕಡೆ ನಮ್ಮ ದಿನನಿತ್ಯದ ದಿನಸುಗಳಾಗಲಿ ಎಲ್ಲ ರೀತಿಯ ಬೆಲೆಗಳು ಗಗನಕ್ಕೆ ಏರಿದೆ. ಗೃಹಲಕ್ಷ್ಮಿ ಬರೋದರಿಂದ ಏನು ಲಾಭ ಇಲ್ಲ. ಆದರೆ ಏನಾಗ್ತಾ ಇದೆ, ಒಂದು ಕಡೆಯಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಗಂಡು ಮಕ್ಕಳ ಜೇಬಿನ ಹಣ ಕಟ್ಟಾಗ್ತಾ ಹೋಗ್ತಾ ಇದೆ. ಗೃಹಲಕ್ಷ್ಮಿಯಿಂದ ಏನು ದೊಡ್ಡ ಬದಲಾವಣೆ ಆಗಲಿಲ್ಲ. ಆದರೆ ಹೆಣ್ಣು ಮಕ್ಕಳಿಗೆ ಆಸೆ ತೋರಿಸಿ ಆ ಹಣವನ್ನು ದುರುಪಯೋಗ ಪಡಿಸಿಕೊಂಡ್ರೆ ನಮ್ಗೆ ಬಹಳ ಬೇಜಾರಾಗ್ತಾ ಇದೆ. ಇದರ 2 ತಿಂಗಳು ಅಥವಾ 3 ತಿಂಗಳಿಂದ ಬಾಕಿ ಇರುವಂತ ಹಣವನ್ನ ದಯವಿಟ್ಟು ಎಲ್ಲರ ಅಕೌಂಟಿಗೆ ಹಾಕಿ, ಅದೇ ರೀತಿ ನಿಮ್ಮ ಸರ್ಕಾರ ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೆ ನೀವು ಮಹಿಳೆಯರಿಗೆ ದಾರಿದೀಪ ಆಗಿರ್ತೀರಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗೆ ಕೊಪ್ಪಳದಲ್ಲೂ ಕೂಡ ಜನ ಮಾತಾಡಿದ್ದಾರೆ. ಗೃಹಲಕ್ಷ್ಮಿ ಹಣದ ಬಗ್ಗೆ ಕೊಪ್ಪಳದ ಮಹಿಳೆಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. 4-5 ತಿಂಗಳ ಹಣ ಇನ್ನೂ ಕೂಡ ಬಾಕಿ ಬರಬೇಕು ಅಂತ ಅವ್ರು ಹೇಳ್ತಿದ್ದಾರೆ. 4 ತಿಂಗಳು 5 ತಿಂಗಳದ್ದು ಬಂದಿಲ್ರಿ. ಒಂದು ವರ್ಷದಾಗ ಒಂದು 5 ತಿಂಗಳು 6 ತಿಂಗಳದ್ದು ಬರ್ತೀರಿ. ಗ್ಯಾಪ್ 3 ತಿಂಗಳು 4 ತಿಂಗಳು ಬರಾಗ ಇಲ್ರಿ. ಗೃಹಲಕ್ಷ್ಮಿ ರೊಕ್ಕ ಬಂದೈತಿ ವರ್ಷ 12 ತಿಂಗಳು ಹಾಕ್ಬೇಕಿಲ್ರಿ. 7 ತಿಂಗಳ 6 ತಿಂಗಳು ಇಷ್ಟ ಬರ್ತೀರಿ. ವರ್ಷದಾಗ 5 ತಿಂಗಳ ಗ್ಯಾಪ್ ಆಗಿಬಿಡ್ತಾವ್ರಿ. ಒಂದೊಂದು ತಿಂಗಳದ್ದು ಬರ್ಬೇಕ್ರಿ. 2,000 ರೂಪಾಯಿ ಹೆಂಗೆ ಅನುಕೂಲ ಆಗಿತ್ತವ ನಮಗೆ ಮತ್ತೆ ದುಡಿಯಾರಿಲ್ರಿ, ತಿಂದಿವ್ರಿ. ನಮ್ಮನೆ ಗಂಡು ಮಕ್ಳು ಇಲ್ರಿ, ಅದ ನಮ್ಮ ಜೀವನಕ್ಕೆ ಒಂದು 4-5 ತಿಂಗಳದ್ದು ಹಾಕಿಲ್ರಿ. ಮೊನ್ನೆ ಹಾಕ್ಯಾರ್ರಿ ಅವರು 2,000 ರೂಪಾಯಿ ಹಾಕ್ಯಾರ್ರಿ. ಹಾಕಿ ಈಗ ಒಂದು 8 ದಿನ ಆತ್ರಿ, ಮತ್ತೆ ಬಂದಿಲ್ರಿ. ಮೊದ್ಲಿನ ರೊಕ್ಕ ಯಾವ ಬಿಟ್ಟಿಲ್ರಿ ಅವರು. ತಿಂಗಳ ಕೊಡ್ತೀನಿ ಅಂದವರು ಕೊಟ್ಟಿಲ್ರಿ ಅವರು. ಈಗ ಮೊನ್ನೆ ಬಂದೈತಿ, 8 ದಿವಸ ಆತು ಬಂದು ಹೋಗಿ, ಮತ್ತೆ ಹಾಕಿಲ್ರಿ. ಹಿಂದ್ಕಿನವೆಲ್ಲ ಮುಂದೆ ಹಾಕ್ತೀವಿ ಅಂತ ಹೇಳ್ಯಾನ್ರಿ ಸಿದ್ದರಾಮಯ್ಯ, ಹಾಕಿಲ್ರಿ ಆತ. ಹಾಂ ಬರ್ತೈತೆ ರೀ, ಹಾಕ್ಯಾರ್ರಿ. ನಮ್ಗೆ ಅನುಕೂಲ ಆಗೈತಿ, ನಮ್ಮ ಮಕ್ಕಳಿಗೆ ಅನುಕೂಲ ಆಗೈತಿ. ನಮಗೆ ಬಂದ ಸುಟ್ಟು ಸ್ವಲ್ಪ ನಮ್ಗೆ ಭಾಳ ಆಸರ ಆಗೈತೆ ರೀ. ಅದು ಗೃಹಲಕ್ಷ್ಮಿದು ರೊಕ್ಕನ ಹಾಕ್ತಾರೆ ರೀ. ಇನ್ನೊಂದು 2 ತಿಂಗಳದ್ದು ಹಾಕೋದೈತಂತ್ರಿ, ಹಾಕ್ತಂತಂದು ಮಾತು ತಗೊಂಡಾರ. ಅವ್ರು ಹೇಳಿದ ಪ್ರಕಾರ ನಮ್ಗೆ ಹಾಕ್ಯಾರ್ರಿ. ಇನ್ನೂ ಹಾಕಕತ್ತಾರಂತ್ರಿ. ಹೋದ ತಿಂಗಳದ್ದು ಈ ತಿಂಗಳದ್ದು ಹಾಕ್ಯಾರ ಇವಾಗ ರೊಕ್ಕನ. ಇನ್ನು 2 ತಿಂಗಳದ್ದು ರೊಕ್ಕ ಬರ್ಬೇಕ್ರಿ.